ಹಾಯ್ ಸ್ನೇಹಿತರೆ, ನಮಸ್ಕಾರ, ಶುಭೋದಯ. ನಾನು ವಿಜಯ್, ನೀವು ನೋಡ್ತಾ ಇರೋದು ಟೆಕ್ ಜೀವಿ ಕನ್ನಡ. ಇಂದು ನಾವು ಗೂಗಲ್ ಪಿಕ್ಸೆಲ್ 6a ಬಗ್ಗೆ ನೋಡೋಣ. ಇದರ ಸ್ಪೆಕ್ಸು, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಪ್ರೈಸಿಂಗ್ ಎಲ್ಲ ನೋಡೋಣ. ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ. ಓಕೆ, ನಾವು ಲೆಟ್ಸ್ ರೋಲ್ ದ ಇಂಟ್ರೋ. ಇಂಟ್ರೋನೇ ಇಲ್ಲ, ಇಂಟ್ರೋ ಅಂತೆ. ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಸೊ ಇವಳನ್ನ ಸುಮ್ಮನೆ ಕರೆಸ್ದೆ ಮೊಬೈಲ್ನ ಕ್ಯಾಚ್ ಹಾಕೋ ಅಂತ. ಇವಳು ನೋಡಿದ್ರೆ ಏನೇನೋ ಮಾತಾಡ್ತಾಳೆ. ಹಾಯ್ ಹೇಳು. ಹಾಯ್. ಓಕೆ ಗಾಯ್ಸ್, ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ಗೂಗಲ್ ಪಿಕ್ಸೆಲ್ 6a ಏನಿದೆ ನೋಡೋಣ ಬಾಕ್ಸಲ್ಲಿ. ವಾವ್, ಇದು ಚಾರ್ಕೋಲ್ ಕಲರು. ನಿಮಗೆ 3 ಕಲರಲ್ಲಿ ಬರುತ್ತೆ. ಒಂದು ಚಾರ್ಕೋಲು, ಒಂದು ಸೇಜ್ ಅಂತ ಲೈಟ್ ಬ್ಲೂ ಇಷ್ಟು ಥರ ಬರುತ್ತೆ, ಸಾರಿ ಗ್ರೀನಿಶ್ ಅನಿಸುತ್ತೆ. ಇನ್ನೊಂದು ಬಂದ್ಬಿಟ್ಟು ವೈಟು. ಸೊ 3 ಕಲರ್ ಬರುತ್ತೆ. ಇದು ಬಂದ್ಬಿಟ್ಟು ಚಾರ್ಕೋಲ್ ಕಲರ್. ಬೇರೆ ಏನು ಬರುತ್ತೆ ನೋಡೋಣ ಬಾಕ್ಸಲ್ಲಿ. ಇದು USB ಟೈಪ್ C ಟು ಟೈಪ್ C ಕೇಬಲ್ ಕೊಟ್ಟಿದ್ದಾರೆ. ಆಮೇಲೆ OTG ಅಡ್ಯಾಪ್ಟರ್ ಕೊಟ್ಟಿದ್ದಾರೆ, ಡೇಟಾ ಟ್ರಾನ್ಸ್ಫರ್ ಮಾಡೋಕ್ಕೆ ಅನಿಸುತ್ತೆ. ಇದು ಬಂದ್ಬಿಟ್ಟು ಗೂಗಲ್ ಟೆನ್ಸರ್. ಗೂಗಲ್ ಟೆನ್ಸರ್ ಮೊದಲನೇ ಬಾರಿಗೆ ಗೂಗಲ್ ಅವರ ಓನ್ ಇನ್ ಹೌಸ್ ಪ್ರೊಸೆಸರ್. ಸೊ ಇನ್ನೊಂದು ಒಳ್ಳೆ ವಿಷಯ ಏನು ಅಂತಂದರೆ ಸ್ನೇಹಿತರೆ, ಪಿಕ್ಸೆಲ್ 6 ಇದೆಯಲ್ಲ, ಆ ಲೈನ್ ಎಲ್ಲದರಲ್ಲೂ 6ಅಲ್ಲಿ, 6 Pro ಅಲ್ಲಿ, 6a 3 ಇದೆ ಅವ್ರದ್ದು ವೇರಿಯಂಟ್ಸು. 3ರಲ್ಲೂ ಸೇಮ್ ಸೆನ್ಸರ್ ಯೂಸ್ ಮಾಡಿದ್ದಾರೆ. ಸೊ ಒಂಥರ ಫ್ಲ್ಯಾಗ್ಶಿಪ್ ಸೆನ್ಸರ್ ಅಂತಲೇ ಹೇಳ್ಬೋದು. ನಿಮಗೆ 6a ಬಜೆಟ್ ಫೋನ್ ಆದರೂ ಸಹ ನಿಮಗೆ ಈ ಫೋನಲ್ಲೂ ಸಹ ನಿಮಗೆ ನಿಮಗೆ ಪ್ರೋವಲ್ಲಿ ಸಿಗೋ ಸೆನ್ಸರೇ ನಿಮಗೆ ಪ್ರೊಸೆಸರೇ ಸಿಗುತ್ತೆ. ಇದು ಗೂಗಲ್ ಟೆನ್ಸರ್ ಅಂತ. ಓಕೆ ಗೈಸ್, ಇದರಲ್ಲಿ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿಲ್ಲ. ಈಗ ಬರ್ತಾ ಎಲ್ಲ ಬ್ರ್ಯಾಂಡ್ಸ್ಗಳು ಇದನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಇದು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಅಂತ ಹೇಳ್ತಾರೆ. ಸೊ ಆದ ಕಾರಣ ನಿಮಗೆ ಚಾರ್ಜಿಂಗ್ ಅಡಾಪ್ಟರ್ ಇದರಲ್ಲೂ ನಿಮಗೆ ಗೂಗಲಲ್ಲೂ ಸಪ್ರೇಟಾಗಿ ತೊಗೋಬೇಕಾಗುತ್ತೆ. ಇದು 18 ವಾಟ್ ಸಪೋರ್ಟ್ ಮಾಡುತ್ತೆ. ಸೊ ಅದೊಂದು ಬೇಸರವಾದ ವಿಷಯ. ಅರೌಂಡ್ 1 to 1.5 ಅವರ್ ತಗೊಳುತ್ತೆ ಅಂತ ನಾನು ರಿವ್ಯೂಲ್ಲಿ ನೋಡ್ತಾ ಇದ್ದೀನಿ. ಇನ್ನೂ ನಾನು ಯೂಸ್ ಮಾಡಿಲ್ಲ. ಸೊ ಐ ಆಮ್ ಜಸ್ಟ್ ಗಿವಿಂಗ್ ಯು ಫಸ್ಟ್ ಇಂಪ್ರೆಷನ್. ಓಕೆ ಗೈಸ್, ಆನ್ ಮಾಡಿ ನೋಡೋಣ ಮೊಬೈಲ್ನ. ಗೈಸ್, ನಿಜ ಹೇಳ್ತೀನಿ, ಕೈಯಲ್ಲಿ ಹಿಡಿಯೋದು ಒಂಥರ ಪ್ರೀಮಿಯಂ ಲುಕ್ ಇದೆ. ಫೋನು ಹೆವಿಯಾಗಿದೆ. ಫೋನು ಒಂಥರ ಆಲ್ಮೋಸ್ಟ್ ಡ್ಯೂಯಲ್ ಟೋನ್ ಫಿನಿಶ್ ಬರುತ್ತೆ ಹಿಂದ್ಗಡೆ. ಇದು ಗ್ಲಾಸ್ ಅಲ್ಲ, ಇದು ಐರನ್ ಪ್ಲಾಸ್ಟಿಕ್ ಅಂತ ಏನೋ ಹೇಳ್ತಾರೆ. ಸೊ ದಿಸ್ ಇಸ್ ಪ್ಲಾಸ್ಟಿಕ್. ಇದು ಮೆಟಲ್ ಇದೆ. ಸೈಡಲ್ಲಿ 2 ಬಟನ್ಸ್ ಕೊಟ್ಟಿದ್ದಾರೆ. 2 ಕ್ಯಾಮ್ರಾ ಇದೆ. ಒಂದು ಪ್ರೈಮರಿ ಕ್ಯಾಮ್ರಾ, ಇನ್ನೊಂದು ವೈಡ್ ಆ್ಯಂಗಲ್ಲು. 2 12MP ಕ್ಯಾಮ್ರಾನೇ. ಸೊ ಫ್ರಂಟ್ ಪಂಚೋಲ್ ಇದೆ, ಸೆಂಟ್ರ್ ಪಂಚೋಲು ಕ್ಯಾಮ್ರಾ. ತುಂಬ ಚೆನ್ನಾಗಿದೆ. ನೋಡಿ, ದಿಸ್ ಇಸ್ ದ ಫಸ್ಟ್ ಲುಕ್. ತುಂಬ ರಿಚ್ ಇದೆ ಸ್ನೇಹಿತರೆ ಫೋನು ನೋಡೋಕ್ಕೆ ಮಾತ್ರ. ಇಟ್ಸ್ ಲುಕ್ಸ್ ವೆರಿ ಪ್ರೀಮಿಯಮ್ ಆ್ಯಂಡ್ ರಿಚ್. ಸ್ಪೀಕರ್ಸ್ ಇದೆ, ಟೈಪ್ C ಇದು ಇದೆ. ಎಸ್, ಗೂಗಲ್. Welcome to your Pixel. Connect your network. Download a SIM. Skip. Okay, 5G. ನೆಟ್ವರ್ಕ್ ಕನೆಕ್ಟ್ ಮಾಡ್ತಾ ಇದ್ದೀನಿ. 1 hour later. ಫ್ರೆಂಡ್ಸ್, ನಂದು ಇನ್ನೂ ಕಾಪಿ ಆಗ್ತಾನೇ ಇದೆ ಮೊಬೈಲು. ಹಾಫ್ ಆನ್ ಅವರ್ ಆಯಿತು. ಏನೊಂದು ಆಶ್ಚರ್ಯವಾದ ವಿಷಯ ಏನು ಅಂತಂದರೆ, ನಾನು ಪಿಕ್ಸೆಲ್ 3 ಯೂಸ್ ಮಾಡ್ತಾಯಿದ್ದೀನಿ. ಇದು ನನ್ನ ಪ್ರೈಮರಿ ಕ್ಯಾಮ್ರಾ. ಸೊ ನಾನು ವೈಫೈ ಆನ್ ಮಾಡಿದ ತಕ್ಷಣ ಚೆಕ್ ವಿತ್ ಯೋರ್ ಓಲ್ಡ್ ಡಿವೈಸ್ ಆ್ಯಂಡ್ ಸ್ಟಾರ್ಟ್ ದ ಸೆಟಪ್ ಅಂತ ಬರ್ತಾ ಇದೆ. ಗೊತ್ತಿಲ್ಲ ಅದು ಹೇಗಾಯಿತು ಅಂತ. ನಾನು ಓಲ್ಡ್ ಡಿವೈಸಲ್ಲಿ ಅಷ್ಟೊತ್ತಿಗೆ ನನಗೆ ನೋಟಿಫಿಕೇಷನ್ ಬಂದ್ಬಿಡ್ತು. ನಾನು ಸೆಟಪ್ ಆನ್ ಮಾಡಿಬಿಟ್ಟೆ, ಇದು ಆನ್ ಆಗ್ತಾ ಇದೆ. ಓಕೆ, ನಾವು ಕಂಟಿನ್ಯೂ ಮಾಡೋಣ.
ಡಿಸ್ಪ್ಲೇ ಬಂದ್ಬಿಟ್ಟು 6.1 ಇಂಚ್ ಇದೆ ಸ್ನೇಹಿತರೆ. ಬಟ್ ಏನು ಒಂದು ಬೇಸರವಾದ ವಿಷಯ ಅಂತಂದರೆ ಬರೀ 60 ಹರ್ಟ್ಸ್ ಕೊಟ್ಟಿದ್ದಾರೆ ರಿಫ್ರೆಶ್ ರೇಟು. ಈಗಿನ ಇದರಲ್ಲಿ ನೋಡಿದ್ರೆ ನೀವು 20,000 ಅಥವಾ 15,000ದಿಂದ ಮೇಲೆ ನೋಡಿದ್ರೆ ನೀವು 90 ಹರ್ಟ್ಸು 120 ಹರ್ಟ್ಸ್ ಎಲ್ಲ ಸಿಗುತ್ತೆ. ಬಟ್ ಇದರಲ್ಲಿ ಬರೀ 60 ಮಾತ್ರ ಕೊಟ್ಟಿದ್ದಾರೆ. ಇದರಲ್ಲಿ ಹೇಳಿದಾಗೆ 3 ವೇರಿಯಂಟ್ ಇದೆಯಲ್ಲ, 6 Pro ಅಲ್ಲಿ ನಿಮಗೆ 120 ಇದೆ, ಗೂಗಲ್ 6ಅಲ್ಲಿ ನಿಮಗೆ 90 ಹರ್ಟ್ಸ್ ಇದೆ. ಸೊ ಇದರಲ್ಲಿ 60 ಹರ್ಟ್ಸ್ ಮಾತ್ರ ಕೊಟ್ಟಿದ್ದಾರೆ. ಸೊ ಹೈ ಎಂಡ್ ಗೇಮಿಂಗು, ಹೈ ಎಂಡ್ ಗೇಮರ್ಸ್ಗೆ ಐ ಡೋಂಟ್ ಥಿಂಕ್ ದಿಸ್ ವಿಲ್ ವರ್ಕ್ ಔಟ್ ದಿಸ್ ಫೋನ್. ಬಟ್ ಅದರ್ವೈಸ್ ಹೈ ಎಂಡ್ ಗೇಮಿಂಗ್ ಇಲ್ಲ ಅಂತಂದರೆ ನೀವು ನಾರ್ಮಲ್ ಯೂಸ್ಗೆ ಯು ಕ್ಯಾನ್ ಡೆಫಿನೆಟ್ಲಿ ಯೂಸ್ ದಿಸ್. ಇಟ್ಸ್ ರಿಯಲಿ ಅ ಗುಡ್ ಲುಕಿಂಗ್ ಫೋನ್. ನಾನು ಅವಾಗವಾಗ ಹೇಳ್ತಾ ಇದ್ದೀನಿ ನಿಮಗೆ, ಇದು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಬಟ್ ಒಂಥರ ಪ್ರೀಮಿಯಂ ಲುಕ್ ಇದೆ. ನಾನು ನಾನು ಗೂಗಲ್ 3 ಯೂಸ್ ಮಾಡ್ತಾ ಇದ್ದೀನಿ, ಪ್ಲಸ್ ನನ್ನ ಹತ್ರ 4A ಕೂಡ ಇದೆ. 4A ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಇದು 6 ಬಂದು ನಿಜವಾಗ್ಲೂ 6A ಬಂದು ನಿಜವಾಗ್ಲೂ ನನಗೆ ಇಂಪ್ರೆಸ್ ಮಾಡ್ತು. ಸೊ ಇದು ಬಂದು ಡಿಸ್ಪ್ಲೇ ಆ್ಯಂಡ್ OLED ಡಿಸ್ಪ್ಲೇ ಇದೆ. OLED ಡಿಸ್ಪ್ಲೇ ಕೊಟ್ಟಿದ್ದಾರೆ. ಪ್ಲಸ್ HDR ಸಪೋರ್ಟ್ ಮಾಡುತ್ತಂತೆ. ಸೊ HDR ಸಪೋರ್ಟ್ ಮಾಡುತ್ತೆ. ಪ್ಲಸ್ ಬೆಸಲು ಚೆನ್ನಾಗಿದೆ, ಸೈಡಲ್ಲಿದೆ, ಕೆಳಗಡೆ ಸ್ವಲ್ಪ ಚಿನ್ನಿದೆ. ಬಟ್ ಅದರ್ವೈಸ್ ಇಟ್ಸ್ ರಿಯಲಿ ಲುಕಿಂಗ್ ಗುಡ್. ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿದೆ, ಫ್ರಂಟ್ ಪಂಚೋಲ್ ಕ್ಯಾಮ್ರಾ, ಇಟ್ಸ್ ರಿಯಲಿ ಗುಡ್. ಓಕೆ, ಬ್ಯಾಟ್ರಿ ಬಗ್ಗೆ ಹೇಳಬೇಕು ಅಂತಂದರೆ 4403 ಇದೆ mAh. ಲೈಕ್ ನಾಟ್ ಬ್ಯಾಡ್ ಬ್ಯಾಟ್ರಿ. ಇದರಲ್ಲಿ ಗೂಗಲ್ ಏನು ಹೇಳುತ್ತೆ ಅಂತಂದರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅಡ್ಯಾಪ್ಟಿವ್ ಬ್ಯಾಟ್ರಿ ಅಂತ. ಸೊ ಅವ್ರು ಏನು ಹೇಳ್ತಾರೆ ಅಂತ ಅಂದರೆ, ನೀವು ಯೂಸ್ ಮಾಡ್ತಾ ಬ್ಯಾಟ್ರಿ ಬಂದು ನಿಮ್ಮೊಂದಿಗೆ ಅಡ್ಜಸ್ಟ್ ಆಗಿಬಿಡುತ್ತಂತೆ. ಲೈಕ್ ನಿಮಗೆ ಯಾವಾಗ ಜಾಸ್ತಿ ಬ್ಯಾಟ್ರಿ ಯೂಸ್ ಆಗುತ್ತೆ ಆವಾಗ ಜಾಸ್ತಿ ಬ್ಯಾಟ್ರಿ ಅದು ಯೂಸ್ ಮಾಡುತ್ತೆ, ಕಮ್ಮಿ ಇದ್ದಾಗ ಅದೇ ಕಮ್ಮಿ ಮಾಡ್ಕೊಳ್ಳುತ್ತಂತೆ. ಸೊ ಒನ್ಸ್ ನಾನು ಯೂಸ್ ಮಾಡಾದಮೇಲೆ ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ರಿವ್ಯೂ ಕೊಡ್ತೀನಿ ಇದ್ರ ಬಗ್ಗೆ. ಮತ್ತು ಕ್ಯಾಮ್ರಾ ಬಗ್ಗೆ ಮಾತಾಡೋಣ, ಅದು ಲಾಸ್ಟಲ್ಲಿ ಮಾತಾಡ್ತೀನಿ. ಸೊ ಇದು ಬ್ಯಾಟ್ರಿ ಇದೆ. ಮೆಮೊರಿ ಬಂದ್ಬಿಟ್ಟು ನಿಮಗೆ 6GB ಕೊಟ್ಟಿದ್ದಾರೆ. ಸ್ಟೋರೇಜ್ ಬಂದು 128 ಇದೆ. ಅದು ಒಂದೇ ವೇರಿಯಂಟಲ್ಲಿ ಸಿಗೋದು ನಿಮಗೆ, ಅದೊಂದೇ ಸಿಗೋದು ನಿಮಗೆ. ವೆರಾಸ್ 6 Pro ಅಲ್ಲಿ ನೋಡಿದ್ರೆ ನಿಮಗೆ ಐ ಥಿಂಕ್ 12 ಇದೆ ಮೆಮೊರಿ. ಆಮೇಲೆ 528 ಅನಿಸುತ್ತೆ ಸ್ಟೋರೇಜು. 6ಅಲ್ಲಿ ಬಂದ್ಬಿಟ್ಟು 8 + 258 ಏನೋ ಬರುತ್ತೆ, 2 ಆಪ್ಷನ್ ಬರುತ್ತೆ ಅನಿಸುತ್ತೆ. ಬಟ್ ಅಫಿಷಿಯಲಾಗಿ ಲಾಂಚ್ ಆಗಿರೋದು ನಿಮಗೆ 6 ಲೈನಪ್ಪಲ್ಲಿ ಗೂಗಲಲ್ಲಿ 6A ಮಾತ್ರ ಇಂಡಿಯಾದಲ್ಲಿ ಇವಾಗ. ಇನ್ನೊಂದು ಮೇಜರ್ ಸೆಲ್ಲಿಂಗ್ ಪಾಯಿಂಟು ಐ ಥಿಂಕ್ ಈ ಡೀಲ್ ಬ್ರೇಕರ್ ಕೂಡ ಇದನ್ನು ನೀವು ತೊಗೋಬೋದು. ನಿಮಗೆ 3 ವರ್ಷ OS ಅಪ್ಡೇಟ್ ಸಿಗುತ್ತೆ, ಪ್ಲಸ್ 5 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಸೊ ದಟ್ ಈಸ್ ಲೈಕ್ ನಿಮಗೆ ಇಮ್ಯಾಜಿನೇ ಮಾಡೋಕ್ಕೆ. ಆ್ಯಂಡ್ರಾಯ್ಡ್ ಗೂಗಲ್ ಅವ್ರದ್ದೇ ಆದ್ರಿಂದ ನಿಮಗೆ ಎನಿ ಫಸ್ಟ್ ಅಪ್ಡೇಟು ಇವಾಗ 4Aದಲ್ಲಿ ನಾನು ನಿನ್ನೆ ಆ್ಯಂಡ್ರಾಯ್ಡ್ 13 ಡೌನ್ಲೋಡ್ ಮಾಡಿಕೊಂಡೆ. ಸೊ 4Aದಲ್ಲಿ ನನಗೆ ಆಲ್ರೆಡಿ ಆ್ಯಂಡ್ರಾಯ್ಡ್ 13 ರನ್ ಆಗ್ತಾ ಇದೆ. ಇದರಲ್ಲಿ ಇನ್ನೂ ಚೆಕ್ ಮಾಡಿಲ್ಲ ನಾನು ಲಾಸ್ಟ್ ಅಪ್ಡೇಟ್ ಏನು ಅಂತ, ನನ್ನದೇನೋ ಕಾಪಿ ಆಗ್ತಾ ಇದೆ. ಸೊ ಆದ್ದರಿಂದ ನಾನು ಚೆಕ್ ಮಾಡೋಕ್ಕಾಗಲಿಲ್ಲ. ಅಪಾರ್ಟ್ ಫ್ರಮ್ ನಿಮಗೆ ಗೂಗಲ್ ಟೆನ್ಸರ್ ಚಿಪ್ಪು, ಪ್ಲಸ್ ನಿಮಗೆ ಇನ್ನೊಂದು ಚಿಪ್ ಇದೆ ಟೈಟಾನಿಯಮ್ 2 ಅಂತ ಹೇಳ್ತಾರೆ. ಅದರಲ್ಲಿ ನಿಮಗೆ 4 ಲೇಯರ್ ಸೇಫ್ಟೀಸ್ ಇದೆ ಅಂತೆ ಫಾರ್ ಯುವರ್ ಡೇಟಾಸು ಅಥವಾ ನಿಮ್ಮ ಫೋಟೋಗ್ರಾಫ್ಸು ಯಾವುದೇ 4 ಲೇಯರ್ಸು ಇದಿದೆಯಂತ. ಇಟ್ಸ್ ಒನ್ ಆಫ್ ದ ಸೇಫೆಸ್ಟ್ ಫೋನ್ ಅಂತ ಗೂಗಲ್ ಅವರು ಕ್ಲೇಮ್ ಮಾಡ್ತಾರೆ. ಸೊ ಅದು ತುಂಬ ಇಂಪಾರ್ಟೆಂಟು ನಮಗೆ. ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆನ್ಸು ರೇಟಿಂಗ್ ಬಂದು 67 ಇದೆ. ಗೂಗಲ್ ಏನು ಕ್ಲೇಮ್ ಮಾಡುತ್ತೆ ಅಂತಂದರೆ ಲೈಕ್ ಅಪ್ ಟು 30 ಮಿನಿಟ್ಸ್ ನೀವು ನೀರಲ್ಲಿ ಹಾಕ್ಬೋದು ಅಂತ ಹೇಳಿದ್ರು. ಸೊ ದಯವಿಟ್ಟು ಹಾಕೋಕ್ಕೆ ಹೋಗಬೇಡಿ, ಐಮ್ ಜಸ್ಟ್ ಸೇಯಿಂಗ್. ಸೊ ಇದು ವಾಟರ್ ರೆಸಿಸ್ಟೆಂಟ್ ಇದೆ, ಸೊ ಅದು ಒಂದು ಒಳ್ಳೆಯ ವಿಷಯ. ಸ್ನೇಹಿತರೆ, ಕ್ಯಾಮ್ರಾಗೆ ಬರೋಣ. ಕ್ಯಾಮ್ರಾ ಪಿಕ್ಸೆಲ್ ಫೋನ್ಸ್ ಹೆಸರುವಾಸಿ ಕ್ಯಾಮ್ರಾಗೇನೆ ವರ್ಲ್ಡಲ್ಲೇ. ಪಿಕ್ಸೆಲ್ ಫೋನ್ ಮತ್ತು ಆ್ಯಪಲ್ 2 ಕ್ಯಾಮ್ರಾಗೆ ಹೆಸರುವಾಸಿ. ಫ್ರಂಟ್ ಪ್ರೈಮರಿ ಕ್ಯಾಮ್ರಾ ಬಂದುಬಿಟ್ಟು 12.2 ಇದೆ ಮೆಗಾ ಪಿಕ್ಸೆಲು. 12 ಅಷ್ಟೇನಾ ಅನ್ಕೋಬೇಡಿ, ನಿಮಗೆ ಆ್ಯಪಲ್ 12ಅಲ್ಲೂ ನಿಮಗೆ 12 Pro ಅಲ್ಲೂ ನಿಮಗೆ ಲಾಸ್ಟ್ ಇಯರ್ ತನಕ ನಿಮಗೆ 12 ಮೆಗಾ ಪಿಕ್ಸೆಲ್ಲೇ. ಸೊ ತುಂಬ ಇದೆ, ಲೈಕ್ ಇಟ್ಸ್ ನಾಟ್ ಓನ್ಲಿ ಪಿಕ್ಸೆಲ್ಸ್, ನಿಮಗೆ ಸಾಫ್ಟ್ವೇರು ಆಮೇಲೆ ಕಲರ್ಸು ಅದು ಪ್ರೋಸೆಸ್ ಮಾಡೋದು ಅದೆಲ್ಲ ತುಂಬ ಇದೆ. ಅದ್ರ ಬಗ್ಗೆ ಇನ್ನೊಂದು ವೀಡಿಯೋ ಮಾಡ್ತೀನಿ ನಾನು. ಬಟ್ ಕ್ಯಾಮ್ರಾ ಮಾತ್ರ ಅಲ್ಟಿಮೇಟ್ ಅಂತ ನನಗೆ ಆಲ್ರೆಡಿ ಗೊತ್ತು, ಯಾಕಂದರೆ ನಾನು ಆಲ್ರೆಡಿ ಪಿಕ್ಸೆಲ್ ಫೋನ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಸೊ
ವಿಡಿಯೋ ರೆಕಾರ್ಡಿಂಗ್ 4K ಅಲ್ಲಿ ತೊಗೋಬೋದು, ಅಪ್ ಟು 60 ಫ್ರೇಮ್ಸ್ ಪರ್ ಸೆಕೆಂಡು ಆ್ಯಂಡ್ 30 FPS. ಅದೇ 1080ಲೂ ಅಷ್ಟೇ 60 ಆ್ಯಂಡ್ 30. ಇನ್ನೊಂದು ಸ್ಲೋಮೋ ಅಂತ ಏನೋ ಹೇಳ್ತಾ ಇದ್ದಾರೆ 240 FPS. ಸೊ ಸೂಪರ್ ಸ್ಲೋ ಮೋಷನ್ಗೆ ನಿಮಗೆ 240 FPS ಅಲ್ಲೂ ವಿಡಿಯೋ ತೊಗೋಬೋದು. ಅದು ಕ್ಯಾಮ್ರಾ ಬಗ್ಗೆ. ಫ್ರಂಟ್ ನೋಡಿದ್ರೆ ನೀವು ವ್ಲಾಗಿಂಗಲ್ಲ ನಿಮಗೆ 8 MP ಇದೆ, ಸೊ ಅದು ನಿಮಗೆ ಯೂಸ್ಫುಲ್ ಇರುತ್ತೆ. 8 MP ಫ್ರಂಟ್ ಕ್ಯಾಮ್ರಾ ಇದೆ. ಆಮೇಲೆ ಓಕೆ, ಕೊನೆಯದಾಗಿ ಪ್ರೈಸಿಂಗ್ ಬರೋಣ. ಪ್ರೈಸಿಂಗ್ ಬಂದ್ಬಿಟ್ಟು ಆನ್ಲೈನಲ್ಲಿ MRP ಫ್ಲಿಪ್ಕಾರ್ಟಲ್ಲಿ 44,000 ಇದೆ, 43,999 ಇದೆ. ಹೌದು, ಪ್ರೈಸು ಸ್ವಲ್ಪ ಜಾಸ್ತಿನೇ ಇದೆ. ಬಟ್ ನಿಮಗೆ ಅಮೆಝಾನಲ್ಲಿ ನೋಡಿದ್ರೆ ನಿಮಗೆ ಆಲ್ರೆಡಿ 36,000 ಸಿಗ್ತಾ ಇದೆ Pixel 6a. ಬಟ್ ನಾನೇನು ಹೇಳ್ತೀನಿ ಅಂತಂದರೆ, ಕಾಯಿರಿ, ಇನ್ನು 3 ವಾರನೋ 4 ವಾರನೋ, ಡೇಟ್ ಫೈನಲೈಸ್ ಆಗಿಲ್ಲ, ಬಿಗ್ ಬಿಲಿಯನ್ ಡೇಸ್ ಬರ್ತಾ ಇದೆ ಫ್ಲಿಪ್ಕಾರ್ಟಲ್ಲಿ. ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆ ಪ್ರೈಸ್ ಸಿಗುತ್ತೆ. ಎನಿವೇರ್ ನಿಯರ್ 36,000-37,000 ದಿಸ್ ಫೋನ್ ಈಸ್ ರಿಯಲಿ ವರ್ತ್. ಸೊ ದಟ್ ಈಸ್ ಮೈ ಒಪಿನಿಯನ್. ದಿಸ್ ಇಸ್ ಫ್ಯಾಂಟಾಸ್ಟಿಕ್ ಫೋನ್, ಬ್ರ್ಯಾಂಡ್ ಫ್ರಮ್ ಗೂಗಲ್. ಸೊ ಖಂಡಿತವಾಗ್ಲೂ ಕಣ್ಣು ಮುಚ್ಕೊಂಡು ಹೋಗೋದು 35,000-36,000ಕ್ಕೆ ಖಂಡಿತವಾಗ್ಲೂ ಬಿಗ್ ಬಿಲಿಯನ್ ಡೇಸಲ್ಲಿ. ನನ್ನ ಅನಿಸಿಕೆ ಏನು ಅಂತಂದರೆ ಆ ಪ್ರೈಸಿಗೆ ಬರೋಕ್ಕೆ ಸಾಧ್ಯತೆ ತುಂಬಾ ಇದೆ. ಸೊ ವೆಯ್ಟ್ ಮಾಡಿ 3 ವಾರ. ಫೋನ್ ತೊಗೋಬೇಕು ಅಂತ ಇರೋರಲ್ಲ ನೀವು, ಆವಾಗ ಖಂಡಿತವಾಗ್ಲೂ ತೊಗೋಬೋದು. ಸ್ನೇಹಿತರೆ, ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ ನಾನು. ಒಂದು ವೇಳೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. until we meet next time. Goodbye, take care, peace.